ಜನ ನೆಗೆಟಿವ್ ಏನಂದರೆ ತಲೆಗೆ ಆಯಿಲ್ ಹಾಕ್ಕೊಂಡು ಹೇರ್ ಕಟ್ಟೋಕ್ಕಾಗಲ್ಲ, ಚೆಂದ ಕಾಣಿಸಲ್ಲ ಅಂತ ಅಂದ್ಕೋತೀವಿ. ಹರಿ ಓಂ, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆಂದ ಇದ್ದೀರಿ ಅಂತ ಅಂದ್ಕೋತೇನೆ. ನಾನು ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನೊಂದು ಚಾಲೆಂಜ್. ಏನಪ್ಪ ಚಾಲೆಂಜ್ ಅಂತಂದರೆ ಫುಲ್ ರೆಡಿ ಆಗಿಬಿಟ್ಟು ಫುಲ್ ಹೇರ್ ಆಯಿಲ್ ಹಾಕ್ಬಿಟ್ಟು ಅಂದರೆ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡೋದು. ಓಕೆ, ರೆಡಿ ಇದ್ದೀರಾ ನನ್ನ ಜೊತೆ? ಬನ್ನಿ, ನನ್ನ ಜೊತೆ ಕೊನೆವರೆಗೂ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಫಸ್ಟ್ ಹೇರ್ ಆಯಿಲ್ ಹಾಕ್ತಾಯಿದ್ದೀನಿ, ಆಮೇಲೆ ರೆಡಿ ಆಗ್ತೀನಿ. ಯಾಕಂದರೆ ನನ್ನ ಮಗಳು ಮಿಡಲಲ್ಲಿ ಏನಾದರೂ ಎದ್ದರೆ ನಾನು ಫೀಡ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ ರೆಡಿ ಆಗಿಬಿಟ್ಟು ಕೂತ್ರೆ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಫಸ್ಟು ಹೇರ್ ಆಯಿಲ್ ಹಚ್ಬಿಟ್ಟು ಹೇರ್ ಸ್ಟೈಲ್ ಮಾಡಿ ಆಮೇಲೆ ರೆಡಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಚಾಲೆಂಜ್ ಏನಂತಂದರೆ 30 ml ಅಥವಾ 50 ml ಹೇರ್ ಆಯಿಲ್ ತೊಗೊಂಡು ಹೇರ್ ಮಸಾಜ್ ಮಾಡಿ, ಹೇರ್ ಮಸಾಜ್ ಏನು ಬೇಡ, ಹೇರ್ ಆಯಿಲ್ ಮಾಡಿಬಿಟ್ಟು ಹೇರ್ ಸ್ಟೈಲ್ ಮಾಡೋದು. ಸೊ ಬನ್ನಿ ನೋಡುವ ಎಂತ ಆಗ್ತದೆ ಅಂತ, ಹೇಗೆ ಕಾಣಿಸುತ್ತೆ ಅಂತ. ನಾನಿಲ್ಲಿ ಹೇರ್ ಆಯಿಲ್ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ಟಾಸ್ಕ್ ಇರೋದೇ ಹಾಗೆ. ನೀಟಾಗಿ ಅಂದರೆ ಹೆವಿ ಆಯಿಲ್ ಹಾಕಿಬಿಟ್ಟು ಹೇರ್ ಸ್ಟೈಲ್ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ. ನೋಡಿ, ಇಷ್ಟೇ ಕೂದಲು ನಂದು. ಈಗ ತುಂಬ ಕೂದಲು ಉದುರೋದು ಕಮ್ಮಿ ಆಗಿದೆ. ಇದು ಹೆವಿ ಹೇರ್ ಆಯಿಲ್ ಟಾಸ್ಕ್ ಆದ್ದರಿಂದ ನಾನು ಕೂದಲಿನ ಬುಡಕ್ಕೆ ಮತ್ತು ಕೂದಲಿನ ತುದಿಗೆ ಯಾವುದೇ ಒಂದು ಕೂದಲನ್ನು ಬಿಡದೆ ಎಲ್ಲ ಕೂದಲಿಗೆ ಚೆನ್ನಾಗಿ ಹಚ್ತಾ ಇದ್ದೀನಿ. ನೀವೇ ನೋಡ್ಬೋದು ಯಾವ ರೀತಿ ಹಚ್ತಾ ಇದ್ದೀನಿ ಅಂತ. ಸೊ ಯಾಕೆಂದರೆ ಟಾಸ್ಕ್ ಇರೋದೇ ಹಾಗೆ, ಚೆನ್ನಾಗಿ 100% ಹೇರ್ ಆಯಿಲ್ ಹಾಕ್ಬಿಟ್ಟು ರೆಡಿ ಆಗೋದು. ಸೊ ಫೈನಲಿ ನೋಡಿ ನೀವು, ನಾನೆಲ್ಲ ಆಯಿಲ್ನ ಮುಗಿಸ್ಬಿಟ್ಟೆ. ಯಾಕೆಂದರೆ ನನ್ನ ಹೇರ್ ಲೆಂತಿಗೆ ಎಷ್ಟು ಅಮೌಂಟು ಎಕ್ಸೆಸ್ ಆಯಿಲ್ ಬೇಕೋ ಅಷ್ಟು ತಗೊಂಡು ನಾನು ಇಲ್ಲಿ ಅಪ್ಲಿಕೇಶನ್ ಮಾಡಿದ್ದೀನಿ. ನೀವೇ ನೋಡ್ಬೋದು ಯಾವ ರೀತಿ ಆಗಿದೆ ಕೂದಲು ಅಂತ. ಸೊ ಹೇರ್ ಆಯಿಲ್ ಹಚ್ಬಿಟ್ಟು ಆಯಿತು. ಇವಾಗ ಹೇರ್ ಸ್ಟೈಲ್ ಮಾಡ್ತೀನಿ. ಹೇರ್ ಸ್ಟೈಲು ನಾನಿಲ್ಲಿ ಪೋನಿ ಅಂದರೆ ಲೋ ಬನ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಈ ಥರ ಬನ್ ಹೇರ್ ಸ್ಟೈಲು ತೋರಿಸ್ಕೊಟ್ಟಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಶಾರ್ಟ್ಸ್ ವಿಡಿಯೋಗಳಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಹೇರ್ ಸ್ಟೈಲ್ ನೋಡ್ತಾಯಿರಿ, ಇದು ಕ್ವಿಕ್ಕಾಗಿ ಆಗುತ್ತೆ. ಆಮೇಲೆ ಏನಂದರೆ ನಿಮಗೆ ಲೂಸ್ ಅಂತ ಅನಿಸಲ್ಲ, ಚೆನ್ನಾಗಿ ನಿಲ್ಲುತ್ತೆ. ಯಾವ ಫಂಕ್ಷನ್ ಬೇಕಾದರೂ ನೀವು ಎಷ್ಟೇ ಹೇರ್ ಆಯಿಲ್ ಹಾಕಿದರೂ 100% ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಕೊಂಬನ್ನಿ ನೀವು. ಈ ಥರ ಹೇರ್ ಸ್ಟೈಲ್ ನೀವು ಮದುವೆ ಫಂಕ್ಷನ್ಗೂ ಮಾಡ್ಕೋಬೋದು. ಯಾಕೆಂದರೆ ಅಷ್ಟು ಈಸಿ ಇದೆ ಮತ್ತು ಅಷ್ಟು ಚೆನ್ನಾಗಿ ಕೂರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನಾನು ಹೂವು ಇಲ್ಲ ಅಂತಂದ್ಬಿಟ್ಟು ಈ ಹೂವನ್ನ ಇಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನನ್ನ ಹೇರ್ ಸ್ಟೈಲ್ ಫೈನಲ್ ಲುಕ್. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ನಾನಿನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ಬಿಟ್ಟು ಫೇಸಿಗೆ ಸಿಂಪಲಾಗಿ ಸ್ಟಿಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ. ಒಂದು ಕಾಜಲು, ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ್ ಅಷ್ಟೇ ಇಡ್ತೀನಿ, ಒಂದು ಲಿಪ್ಸ್ಟಿಕ್ಕು, ಆಮೇಲೆ ಸ್ಯಾರಿ ಉಟ್ಕೊಂಬರ್ತೀನಿ. ಎಸ್, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಮಾಯ್ಶ್ಚರೈಸ್ ಹಚ್ಕೋತಾ ಇದ್ದೀನಿ. ಎಷ್ಟು ಮೋಸ ಅಂದರೆ, ಇದೊಂದು ಕ್ಯಾಪ ಮತ್ತು ಪುನಃ ಇದೊಂದು ಕ್ಯಾಪ್ ಅಂತ ಎರಡು ಡಿಫ್ರೆನ್ಸ್ ಏನು ಗೊತ್ತಾ? ಇದರಲ್ಲೊಂದು ಪೈಪ್ ಇದೆ, ಇದರಲ್ಲೊಂದು ಪೈಪ್ ಇದೆ. ಆದರೆ ಇದು ಇದೆಯಲ್ಲ, ಇಷ್ಟೇ. ಎಷ್ಟು ದೊಡ್ಡ ಸ್ಕ್ಯಾಮ್ ನೋಡಿ ಗೈಸ್. ನನಗೆ ನಗು ಬರ್ತಾಯಿದೆ ಇದನ್ನು ನೋಡಬೇಕಾದ್ರೆ. ನಾವೇನು ಅಂದ್ಕೋತೀವಿ, ಓ ಇದರಲ್ಲೊಂದಿದೆ ಇದರಲ್ಲೊಂದಿದೆ ಅಂತ. ಬಟ್
ಹೇಗಿದೆ ಈ ಲುಕ್ಕು? ಚೆಂದ ಇದೆ ಅಲ್ಲ? ಸೊ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಟಾಸ್ಕ್ ಕೊಡ್ತೀರಿ ಕಮೆಂಟ್ ಮಾಡಿ, ಮತ್ತು ಈ ಲುಕ್ಕಿಗೆ ರೇಟಿಂಗ್ಸ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.